ಕೊಡೈಕೆನಲ್ಲೂ ಮೆಜೆಸ್ಟಿಕ್ ಇದೆ. ಕರೆಕ್ಟ್ ಆಗಿ ನೋಡಿ 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 ಮೇಡಮ್ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೆಂಗಿದೆ ವಿಜೇತ ರೂಮು? ಹೋಮ್ ಸ್ಟೇ ಹೆಂಗಿದೆ? ಓಕೆ, ಯಾರು ಬರ್ತಾರೋ ಇಲ್ವೋ ನಾವಿಬ್ರಂತೂ ಹೋಗೋಣ. ಆದ್ರೆ ನಮ್ ಹೇಮಂತ್ ಅವರು ಮ್ಯಾಜಿಕ್ ಮೊಮೆಂಟ್ಸ್ ವಿತ್ ಬಿಸ್ಲರಿ ವಾಟರ್ ಕುಡ್ದು ಕಕ್ಕಿ ಪಾಪ ಸುಸ್ತಾಗ್ಬಿಟ್ಟು ಕುಡಿತಾ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾವಿವತ್ತು ಎಲ್ಲ ರೆಡಿಯಾಗಿ ಹೊರಟಿರೋದು ಕೊಡೈಕೆನಾಲ್ಗೆ ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ. ಇವಾಗ ಜಾಲಹಳ್ಳಿಯಿಂದ ಹೊರಟಿರೋದು ಕ್ಯಾಬು. ಟಿ ಮಾಡ್ಕೊಂಡು ಹೊರಟಿದ್ದೀವಿ ನಾವು. ಜಾಲಹಳ್ಳಿಯಿಂದ 4 ಮೆಂಬರ್ಸ್ ಹೊರಟಿದ್ವಿ. ಆನ್ ದ ವೇ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ನೋಡಿ, ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲೇಟ್ ಆಗಿ ಬರೋ ಸ್ಪರ್ಧೆಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೈಸ್ ತಗೋತಾರೆ. ಸೊ ಟ್ರಿಪ್ ಎಲ್ಲ ಆರ್ಗನೈಸ್ ಮಾಡಾದ್ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ರು ಡೇಸಿ. ಆದರೆ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರು ಹಾಗೆ ಹೇಳಿದ್ದು. ಬಟ್ ಟ್ರಿಪ್ಪಿಗೆ ಬಂದಿದ್ರು. ಅವ್ರನ್ನ ನೋಡಿ ಫುಲ್ ಖುಷಿ ಆಗೋಯ್ತು. ನೋಡಿ ವಿಜೇತ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ದಟ್ ವಾಸ್ ರಿಯಲಿ ಅ ನೈಸ್ ಸರ್ಪ್ರೈಸ್. ಎಲ್ಲರೂ ಜಾಯಿನ್ ಆದಮೇಲೆ ಟೋಟಲ್ 11 ಮೆಂಬರ್ಸ್ ಆಯಿತು. 11 ಮೆಂಬರ್ಸ್ ನಾವು ಕೊಡೈಕೆನಾಲ್ ಕಡೆಗೆ ಹೊರಟಿದ್ದೀವಿ. ನೈಟ್ 10:30 ಆಗಿತ್ತು ಅನಿಸುತ್ತೆ ನಾವು ಬೆಂಗಳೂರು ಬಿಟ್ಟಾಗ. ಸೊ ನಾವು ಬ್ಯಾಂಗ್ಳೂರು ಸಿಟಿ ಬಿಟ್ಟಿದ ತಕ್ಷಣ ಸಾಂಗ್ಸ್ ಆನ್ ಆಯಿತು. ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಕ್ಯಾಬಲ್ಲಿ ಫುಲ್ ಮಜಾ ಮಾಡ್ಕೊಂಡು ಹೋದ್ವಿ ನಾವು. ನೈಟ್ ಫುಲ್ ಆಲ್ಮೋಸ್ಟ್ ಮಾಡಿದ್ದೀವಿ ಅನಿಸುತ್ತೆ. ಸ್ಟಾಪ್ ಮಾಡೇ ಇಲ್ಲ. ಫುಲ್ ಜೋಶ್ ಇತ್ತು. ಯಾವಾಗಲೂ ಅಷ್ಟೇ ಅಲ್ವಾ, ಟ್ರಿಪ್ಪಿಗೆ ಹೋಗುವಾಗ ಫುಲ್ ಜೋಶ್ ಇರುತ್ತೆ, ವಾಪಸ್ ಬರುವಾಗ ಸ್ವಲ್ಪ ಜೋಶ್ ಕಮ್ಮಿ ಆಗಿರುತ್ತೆ. ಸೊ ನಾವಿವಾಗ ಹೊರಟಿರೋದ್ರಿಂದ ಫುಲ್ ಜೋಶ್ ಹೈಯಲ್ಲಿತ್ತು. ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಮಜಾ ಮಾಡ್ತಾ ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಿ ನಾವೀಗ? ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಎಲ್ಲಿದ್ದೀವಿ ನಾವಿವಾಗ? ಫ್ಯಾಮಿಲಿ ರೆಸ್ಟೋರೆಂಟ್. ಓಕೆ, ಇಲ್ಲಿದ್ದೀವಿ, ನೀವೇ ನೋಡ್ಕೊಳ್ಳಿ. ಕೃಷ್ಣಗಿರಿ ಹತ್ರ ವೆಹಿಕಲ್ನ ಸ್ಟಾಪ್ ಮಾಡಿ ಒಂದು ಚಿಕ್ಕ ಬ್ರೇಕ್ ಥರ ಕೊಟ್ವಿ. ಕಾಫಿ, ಟೀ ಮತ್ತು ರೆಸ್ಟ್ ರೂಮ್ ಎಲ್ಲದಕ್ಕೂ ಹೋಗಿ ಬರೋದಕ್ಕೆ ಅಂತ. ಅದಾದಮೇಲೆ ಮತ್ತೆ ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇದಾದಮೇಲೂ ಅಷ್ಟೇ ಆಲ್ಮೋಸ್ಟ್ ಹೋಲ್ ನೈಟ್ ನಾವು ಡ್ಯಾನ್ಸ್ ಮಾಡಿದ್ದೀವಿ ಹಾಡು ಹಾಕ್ಕೊಂಡು. 2:30, 3 o'clock ಅಷ್ಟೊತ್ತಿಗೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ತನಕನೂ ಫುಲ್ ಡ್ಯಾನ್ಸ್ ಮಾಡಿದ್ದೀವಿ ನಾವು. ತುಂಬ ಚೆನ್ನಾಗಿತ್ತು ಜರ್ನಿ ಅಂತೂ. ಜರ್ನಿನ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಅದಾದಮೇಲೆ 3 o'clock ಮೇಲೆ ನಾವೆಲ್ಲರೂ ನಿದ್ದೆ ಮಾಡಿಬಿಟ್ವಿ ಚೆನ್ನಾಗಿ. ಮಾರ್ನಿಂಗ್ 7:30 ಅಷ್ಟೊತ್ತಿಗೇನೋ ಎಚ್ಚರ ಆಯಿತು. ಕಣ್ಬಿಟ್ಟು ನೋಡಿದಾಗ ನಾವಿದ್ದಿದ್ದು ಕೊಡೈಕೆನಾಲ್ ಹತ್ರ ಪಳನಿಯಲ್ಲಿ ನಾವು ರೀಚ್ ಆಗಿದ್ವಿ 7:30 ಅಷ್ಟೊತ್ತಿಗೆ.
ಕೊಡೈಕೆನಲ್ ಎಂಟರ್ ಆದ ತಕ್ಷಣ ಆ ವೆದರಲ್ಲೇ ಗೊತ್ತಾಗೋಗ್ತಿತ್ತು ನಾವು ಕೊಡೈಕೆನಲ್ ಹತ್ತತ್ರ ಹೋಗ್ತಾ ಇದೀವಿ ಅಂತ. ಬಿಕಾಸ್ ಬೆಂಗಳೂರಲ್ಲಿ ತುಂಬಾ ಒಂಥರ ಹ್ಯೂಮಿಡ್ ಫೀಲ್ ಆಗ್ತಾ ಇತ್ತು, ತುಂಬಾ ಶೆಕೆ ಅಂತ ಅನಿಸ್ತಾ ಇತ್ತು. ಬಟ್ ನಾವು ನೈಟ್ ಎಲ್ಲ ವಿಂಡೋ ಓಪನ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ಅಷ್ಟೊಂದು ಏನು ಗೊತ್ತಾಗ್ಲಿಲ್ಲ. ಬಟ್ ನೈಟ್ ನಿದ್ದೆ ಮಾಡುವಾಗ ಸ್ವಲ್ಪ ಶೆಕೆ ತರ ಫೀಲ್ ಆಗ್ತಾ ಇತ್ತು. ಬಟ್ ಹಾಗೆ ಸುಸ್ತಾಗಿದ್ದರಿಂದ ನಿದ್ದೆನೂ ಬಂದ್ಬಿಡ್ತು. ಬಟ್ ಬೆಳಿಗ್ಗೆ ಎಚ್ಚರಾಗಿ ಕಣ್ಬಿಟ್ಟು ನೋಡಿದಾಗ ಕಣ್ಣಿಗೆ ಬ್ಯೂಟಿಫುಲ್ ಆಗಿರೋ ಸೀನರಿ ಕಾಣಿಸ್ತು ನಮಗೆ. ದಟ್ ವಾಸ್ ದ ಬೆಸ್ಟ್ ಮಾರ್ನಿಂಗ್. ನನಗೆ ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ವ್ಯೂಸ್ ನೋಡಿದ್ರೆ, ಒಳ್ಳೆ ಸೀನರಿ ನೋಡಿದ್ರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಹೋಲ್ ಡೇ ತುಂಬಾ ಒಂಥರ ಎಂಥೂಸಿಯಾಸ್ಟಿಕ್ ಆಗಿರ್ಬೋದು, ನಾವು ತುಂಬಾ ಎನರ್ಜಿ ಇರುತ್ತೆ. ಸೊ ಅಲ್ಲಿ ಹೋದಾಗ್ಲೂ ಅಷ್ಟೇನೆ ಕಣ್ ಬಿಟ್ಟಿದ ತಕ್ಷಣ ಬ್ಯೂಟಿಫುಲ್ ಸೀನರಿ ಇತ್ತು ಆ್ಯಂಡ್ ಮಳೆ ಬರ್ತಾ ಇತ್ತು ಅಲ್ಲಿ. ಸೊ ತುಂಬಾ ತಂಪಾಗಿತ್ತು. ಆ ಚಿಲ್ ವೆದರ್ಗೆ ಒಂಥರ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗೆ ಹೋಗ್ತಾ ಇದ್ದೀವಿ ನಾವು. It's alright. It's alright. ಸೊ ಪಳನಿ ಹತ್ರ ನಾವು ಇನ್ನೊಂದು ಸ್ಟಾಪ್ ಕೊಟ್ವಿ, ಟೀ ಬ್ರೇಕ್. ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲರಿಗೂ ಕಾಫಿ ಟೀ ಕುಡಿಬೇಕಂತ ಅನ್ಸುತ್ತೆ ಅಲ್ವಾ. ಸೊ ಬ್ರೇಕ್ ಕೊಟ್ವಿ ನಾವು ಮಧ್ಯದಲ್ಲಿ. Now we are near Palani Temple Majestic View Point. And ನೋಡಿ ಕೊಡೈಕೆನಲ್ಲೂ ಮೆಜೆಸ್ಟಿಕ್ ಇದೆ. ಕರೆಕ್ಟ್ ಆಗಿ ನೋಡಿ 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 ಏನು ಚಪ್ಪಲಿ ಕಿತ್ತೋಯ್ತಾ? ಕಿತ್ತ ಅವ್ರದ್ದು ಟೀ ಅಲ್ಲಿ ಸ್ಟಾಪ್ ಕೊಟ್ಟು ಎಲ್ಲರೂ ಟೀ ಕುಡಿದ್ವಿ. ಟೀ ಚೆನ್ನಾಗಿತ್ತು, ಬಟ್ ಶುಗರ್ ಸ್ವಲ್ಪ ಜಾಸ್ತಿ ಆಗಿತ್ತು. ಆ ಕಡೆ ಎಲ್ಲ ಶುಗರ್ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಹೇಮಂತ್ ಟೀ ಬೇಡ್ವಾ? ಹಾಯ್, ನಾವೆಲ್ಲರೂ ಟೀ ಕುಡಿತಾ ಇದ್ದೀವಿ. ಆದ್ರೆ ನಮ್ ಹೇಮಂತ್ ಅವರು ಮ್ಯಾಜಿಕ್ ಮೊಮೆಂಟ್ಸ್ ವಿತ್ ಬಿಸ್ಲರಿ ವಾಟರ್ ಕುಡಿದು ಕುಡಿದು ಕಕ್ಕಿ ಕಕ್ಕಿ ಪಾಪ ಸುಸ್ತಾಗ್ಬಿಟ್ಟು ಕುಡಿತಾ ಇಲ್ಲ. So sad. ಮಧ್ಯ ಏನೋ ಮಾಡ್ದ ಇವನು. ನೈಸ್ ಟೀ. ಸೊ ಟೀ ಸ್ಟಾಪ್ ಕೊಟ್ಟಿದ್ವಲ್ಲ, ಅದ್ರ ಹತ್ರ ಒಂದು ವ್ಯೂ ಪಾಯಿಂಟ್ ತರ ಇತ್ತು. ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಹಾಗೆ ತೆಕ್ಕೊಂಡು ಅಗೇನ್ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. 9 o'clock ಆಗಿತ್ತು ನಾವು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದಾಗ. ಇನ್ನು 1.5 hour ಏನೋ ನಾವು ಕೊಡೈಕೆನಲ್ಗೆ ರೀಚ್ ಆಗೋದಿತ್ತು. ಸೊ ಹೋಗ್ತಾ ಇದ್ದೀವಿ. ಆಫ್ಟರ್ 1.5 hour ನಾವು ಕರೆಕ್ಟಾಗಿ ಕೊಡೈಕೆನಲ್ನ ರೀಚ್ ಆದ್ವಿ. ಫೈನಲಿ ವಿ ಅರೈವ್ಡ್. ಸೊ ನೋಡಿ, ಇದು ಕೊಡೈಕೆನಲ್ ರೋಡ್. ಯೂಶಲಿ ಕೊಡೈಕೆನಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಊಟಿ ಇರ್ಬೋದು, ಕೊಡೈಕೆನಲ್ ಇರ್ಬೋದು, ಅಲ್ಲೆಲ್ಲ ಹಿಲ್ಸ್ ಮೇಲೆ ಮನೆ ಇರುತ್ತೆ. ಲೈಕ್ ತುಂಬಾ ಹೈಟಲ್ಲಿ ಮನೆ ಇರುತ್ತೆ. ಬಿಕಾಸ್ ಅಲ್ಲೆಲ್ಲ ಇರೋದು ಹಿಲ್ ಸ್ಟೇಷನ್ಸ್ ಅಲ್ವಾ. ಸೊ ರೋಡ್ ಎಲ್ಲ ಕೊರ್ದು ರೋಡ್ ಮಾಡಿರ್ತಾರೆ, ಅಂದ್ರೆ ಹಿಲ್ ಸ್ಟೇಷನ್ಸ್ ನ ಕೊರ್ದು ರೋಡ್ಸ್ ಮಾಡಿರ್ತಾರೆ. ಬಟ್ ಮನೆ ಎಲ್ಲ ಯೂಶಲಿ ಹಿಲ್ಸ್ ಮೇಲೆ ಇರುತ್ತೆ. ಅದರಿಂದ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು ಇಲ್ಲೆಲ್ಲದು, ಎಲ್ಲ ಮನೆಗಳು ಅಷ್ಟೇ ಯೂಶಲಿ ಮೇಲೇನೆ ಇರುತ್ತೆ. ನಾವು ಕೊಡೈಕೆನಲ್ ರೀಚ್ ಆಗಿದ ತಕ್ಷಣ 10:30 ಆಗಿತ್ತು ಅನ್ಸುತ್ತೆ. ಸೊ ತಿಂಡಿಗೆ ಅಂತ ಸ್ಟಾಪ್ ಕೊಟ್ವಿ. ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ಟಿಫನ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಲೇಟ್ ಆಗಿಬಿಡುತ್ತೆ, ಮತ್ತೆ ಹೋಮ್ ಸ್ಟೇಗೆ ಹೋಗಿ ಮತ್ತೆ ವಾಪಸ್ ಬರೋದು ಲೇಟ್ ಆಗುತ್ತೆ. ಸೊ ಟಿಫನ್ ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳಿ ನಾವು ತಿಂಡಿಗೆ ಅಂತ ಸ್ಟಾಪ್ ಕೊಟ್ವಿ.
ತಿಂಡಿಗೆ ನಾವು ದೋಸೆ ಮತ್ತು ಪೂರಿ ತಿಂದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಮಗೆ ಈ ಕೊಡೈಕೆನಾಲ್ ಲೇಕ್ ಸಿಕ್ತು. ನೋಡಿ ಚೆನ್ನಾಗಿದೆ. ಇಲ್ಲಿ ಬೋಟಿಂಗ್ ಕೂಡ ಇತ್ತು. ಆಮೇಲೆ ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಬರೋಣ ಅಂತ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಫೈನಲಿ ನಾವು ನಮ್ಮ ಹೋಮ್ ಸ್ಟೇಗೆ ಬಂದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ, ಅದ್ರ ಸುತ್ತಮುತ್ತ ಇರೋ ಏರಿಯಾ ಇರ್ಬೋದು, ಸಕ್ಕತ್ತಾಗಿದೆ. ನಮ್ಮ ರೂಮಿಂದ ವ್ಯೂ ಪಾಯಿಂಟು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಒಂದು ನಿಮಿಷ ವ್ಯೂ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ. ನೋಡಿ ತುಂಬಾ ಚೆನ್ನಾಗಿದೆ ವ್ಯೂ. ಈ ಬಿಸಿ ಬಿಸಿ ಬಿಸಿಲಲ್ಲೂ ತಣ್ಣಗಿದೆ ಹೋಮ್ ಸ್ಟೇ ಒಳಗೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಕೊಡೈಕೆನಾಲ್. ಫೋನ್ ಚಾರ್ಜಿಂಗ್ ಆಗ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್. ನಾವು ಇನ್ನು ತುಂಬಾ ವ್ಯೂಸ್ ಎಲ್ಲ ನೋಡಕ್ ಉಂಟು. ಅವಾಗ ನಮಗೆ ಫೋಟೋ ಶೂಟ್ ಎಲ್ಲ ಮಾಡಕ್ ಬೇಕಾಗುತ್ತೆ. ಅದಕ್ಕೆ ನಾನು ನನ್ನ ಐಫೋನ್ ನ ಚಾರ್ಜಿಂಗ್ ಆಗ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಅವರು ರೇಖಾ ಅಂತ ಅವರು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ತಿದ್ದಾರೆ ಈಗ. ಅಷ್ಟೊತ್ತಿಗೆ ನಾವು ರೂಮ್ ಟೂರ್ ಮಾಡ್ಕೊಂಡ್ ಬರೋಣ. ಅಷ್ಟೊತ್ತಿಗೆ ವರ್ಷ ಅವರು ಫ್ರೆಶ್ ಅಪ್ ಆಗಿರ್ತಾರೆ. ಹಲೋ ಓಕೆ, ಇವರು ಮೊಬೈಲ್, ಇವ್ರು 3 ಹೊತ್ತು ಮೊಬೈಲಲ್ಲೇ ಇರ್ತಾರೆ. ಈಗ ಇವರೊಬ್ರು ಬಂದ್ರು, ಶೆಟ್ಟಿ, ಮಂಗಳೂರು ಶೆಟ್ಟಿ. ಯಾರ್ಯಾರು ಮಂಗಳೂರವ್ರು ನನ್ನ ಬ್ಲಾಗ್ಸ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಇವ್ರಿಗೋಸ್ಕರ ಆದ್ರು. ಸೊ ನೋಡಿ, ಇದು ಇನ್ನೊಂದು ರೂಮು. ಡ್ರೆಸ್ಸಿಂಗ್ ಟೇಬಲ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ, ತುಂಬಾ ಕ್ಲೀನ್ ಆಗಿದೆ. ನೋಡ್ತಿದ್ದೀನಲ್ಲ. ಓಕೆನಾ? ಆಮೇಲೆ ಓಕೆ, ಡೈನಿಂಗ್ ಏರಿಯಾ ಕೂಡ ಇದೆ. ಇವರು ನನ್ನ ವ್ಲಾಗ್ಗೆ ಕೋಆರ್ಡಿನೇಟರು ವಿಜೇತಾ ಅಂತ. ಅಂಜು ಈ ಕಡೆ ಬನ್ನಿ. ಓಕೆ, ಕುಕ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು. ಎಕ್ಸ್ಟ್ರಾ ಹಾಸಿಗೆ ಬೆಡ್ ಬೇರೆ ಇದೆ ಇಲ್ಲಿ. ನೈಸ್. ಕುಕ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಇವತ್ತು ವಿಜೇತಾ ಮತ್ತೆ ಭೂಮಿಕಾ ನಮಗೆ ಬಿರಿಯಾನಿ ಮಾಡಿ ಕೊಡ್ತಾರಂತೆ. ನಮ್ಗೆ ಸರ್ಪ್ರೈಸ್. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ತಂದಿದ್ದೀವಿ, ನೋಡ್ಬೇಕು ಇವ್ರು ಹುಡುಗಿರು ಮಾಡ್ತಾರೆ ಅಂತ. ಇವರು ಮಲ್ನಾಡವ್ರು ಯಾರು ಇದ್ದೀರಾ ಎಲ್ಲರೂ? ನೀನು ಇಷ್ಟು ಇನ್ನೋಸೆಂಟ್. ಇವ್ರು ನೋಡತಾರ ಅಂತೂ ಇಲ್ಲ, ಯಾರು ನಂಬೇಡಿ ಇವ್ರನ್ನ. ಮೊದ್ಲೇ ಇಲ್ಲ. ನಡಿ ನೋಡಿ, ಆಚೆ ಬಂದ ತಕ್ಷಣ ಈ ತರ ವ್ಯೂ ಇದೆ. ವೆರಿ ಬ್ಯೂಟಿಫುಲ್. ಕ್ಯಾಂಪ್ ಫೈರ್ ಎಲ್ಲ ಮಾಡ್ಬೋದು. ಹೌದು, ನೈಟ್ ಕ್ಯಾಂಪ್ ಫೈರ್ ಮಾಡೋಣ. ಸರಿ, ಫೈರ್ ಕ್ಯಾಂಪ್ ಅದನ್ನೇ ಮಾಡೋಣ. ಇದನ್ನ ರೆಂಟ್ ಕೊಡ್ತಾರೆ ಅವರು. ಇದ್ರಲ್ಲೇ ಹೋಗ್ತೀವಿ ನಾವು. ಯಾರು ಬರ್ತಾರೋ ಇಲ್ವೋ, ನಾವಿಬ್ರಂತೂ ಹೋಗೋಣ. ಸೊ ಹೋಮ್ ಸ್ಟೇ ರೀಚ್ ಆಗಿ ಲಗೇಜ್ ಎಲ್ಲ ಇಳಿಸಿ ರೂಮಲ್ಲಿ ಸೆಟಲ್ ಆಗಿ ಸುತ್ತಮುತ್ತ ವ್ಯೂಸ್ನ ಎಂಜಾಯ್ ಮಾಡಿ ಒಂದ್ಸತಿ ಹೋಮ್ ಟೂರ್ ಮಾಡಿ ಎಲ್ಲ ಆದಮೇಲೆ ನಾವು ಫ್ರೆಶ್ ಅಪ್ ಆಗಿ ಕೊಡೈಕೆನಾಲ್ ಅಲ್ಲಿ ಪ್ಲೇಸಸ್ನ ನೋಡೋಕ್ಕೆ ಅಂತ ಹೊರಟ್ವಿ. ಸೊ ನಾವು ಕೊಡೈಕೆನಾಲಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಅನ್ನೋದನ್ನು ನಾನು ಮತ್ತೊಂದು ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಬಿಕಾಸ್ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.